ನಮಸ್ಕಾರ ವೀಕ್ಷಕರೇ, ರತ್ನಮಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಬ್ಲ್ಯಾಕ್ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಐಟಮ್ಸು: ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಪಲಾವ್ ಎಲೆ, ಇದು ಚಕ್ಕೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡರು, ಅರಿಶಿನ ಪುಡಿ, ಉಪ್ಪು. ಆಮೇಲೆ ಮಸಾಲೆಗೆ ಧನಿಯಾ, ಜೀರಿಗೆ, ಮೆಣಸು, ಸೋಂಕಾಳು ಮತ್ತು ಚಕ್ಕೆ, ಏಲಕ್ಕಿ, ಲವಂಗ. ಇದು ಮಸಾಲೆ ಪೌಡ್ರ್ ಮಾಡ್ಕೊಳಕ್ಕೆ ಇಷ್ಟು ಐಟಮ್ಸು. ಬ್ಲ್ಯಾಕ್ ಚಿಕನ್ ಇದು ಒಂದು 3/4 kg ಇದೆ. ಚಿಕನ್ 3/4 kgಗೆ ಇಷ್ಟು ಅಳತೆ ಇಲ್ಲದೆ ತೊಗೊಳ್ಳಿ. 1 ಸ್ಪೂನು ಸೋಂಕಾಳು, ಒಂದು ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಚಕ್ಕೆ ಲವಂಗ ಒಂದು ಸ್ವಲ್ಪ, ಏಲಕ್ಕಿ 2, ಲವಂಗ 8, 1 ಸ್ಪೂನು ಧನಿಯಾ. ಇದು ಪೌಡ್ರ್ ಮಾಡ್ಕೊಳಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕ್ಕೆ, ಮೆಣಸು ಪುಡಿ. ಇದು ಒಗ್ಗರಣೆಗೆ. ಈ 3/4 kgಗೆ ಐಟಮ್ಸ್ಗೆ. ನಿಮಗೆ ಬೇಕಂದರೆ ಇದು 1.5 kgಗೆ ಇದು 2 ಹಾಕ್ಕೊಂಡು ಮಾಡ್ಕೊಳ್ಳಿ. ಪೆಪ್ಪರ್ ಚಿಕನ್. ಸ್ಟವ್ ಹಚ್ತಾ ಇದ್ದೀನಿ, ಬಾಣಲಿ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾಯ್ತು. ಅದ್ರಿಗೆ ಎಲೆ, ಜೀರಿಗೆ, ಬೆಳ್ಳುಳ್ಳಿ, ಕಟ್ ಮಾಡಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಗೋಲ್ಡನ್ ಕಲರ್ ಬೆಳ್ಳುಳ್ಳಿ ಬರಬೇಕು, ಆಗ ಘಮ ಬಿಡ್ತಾರೆ. ಚಿಕನ್ಗೆ ಸ್ವಲ್ಪ ಬೆಳ್ಳುಳ್ಳಿ ಮುಂದೆ ಹಾಕಿದ್ರೆ ಅದು ಟೇಸ್ಟ್ ಕೊಡ್ತದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು. ಇದು ನೀರಾಂಶ ಎಲ್ಲ ಹೋಗಿ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಚಿಕನ್ ಹಾಕಬೇಕು. ಈಗ ಗೋಲ್ಡನ್ ಕಲರ್ ಬಂತು. ಈಗ ಚಿಕನ್ ಹಾಕೋಣ. ಅರಿಶಿನ ಪುಡಿ ಹಾಕೋಣ. 1/4 ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನು ಮೆಣಸು ಪುಡಿ, ಈಗ 1 ಸ್ಪೂನು ಉಪ್ಪು ಹಾಕೋಣ. 1 ಸ್ಪೂನ್ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತಾ ಇದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಇದನ್ನ ಬೇಯಿಸೋಣ. ಸ್ವಲ್ಪ ಬೆಂದರೆ ಅಷ್ಟೇ ನಾವು ಇದು ಇದು ಪೌಡ್ರ್ ಮಾಡ್ಕೊಳ್ಳೋಣ. ಇದು ನಾವು ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಸೋಂಕಾಳು, ಈ ಹಸಿಮೆಣಸಿನಕಾಯಿ ಇಷ್ಟನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇಷ್ಟು ತರಿಯಾಗಿ ಸಾಕು, ಜಾಸ್ತಿ ನೈಸ್ ಆಗಬೇಡ. ಈಗ ಚಿಕನ್ನು ಬಂದಿದೆ ಚೆನ್ನಾಗಿ ನೋಡಿ, ಬಂದಿದೆ ಚಿಕನ್. ಇದಕ್ಕೆ ಇವಾಗ ನಾವು ತರಿಯಾಗಿ ಹಾಕ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಬ್ಲ್ಯಾಕ್ ಚಿಕನ್ ಈಗ ಸೋಯಾ ಸಾಸು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು ಸಾಕು. 1 ಸ್ಪೂನು ಸೋಯಾ ಸಾಸು. ಈಗ ಒಂದು 10 ನಿಮಿಷ ಸ್ವಲ್ಪ ಬೇಯಿಸಿ. ಈಗ ಬ್ಲ್ಯಾಕ್ ಪೆಪ್ಪರ್ ಚಿಕನ್ ನಾಟಿ ಸ್ಟೈಲಲ್ಲಿ ಆಗಿದೆ. ಇದ್ರಿಗೆ ನಾವು ಮಳೆಗಾಲ ಬಂದರೆ ಈ ಥರ ಚಿಕನ್ ನಾಟಿ ಸ್ಟೈಲಲ್ಲಿ ಮಾಡ್ಕೊಂಡು ತಿಂತಾಯಿದ್ರೆ ಮಳೆಗೂ ಅದ್ರಿಗೆ ಸೂಪರ್ ಟೇಸ್ಟು. ಮತ್ತು ಇದ್ರ ಮೇಲೆ ಕೊತ್ತಂಬರಿ ಹೋಗ್ತೀವಿ. ಈಗ ಪೆಪ್ಪರ್ ಚಿಕನ್ ರೆಡಿ. ನಾಟಿ ಸ್ಟೈಲಲ್ಲಿ ಪೆಪ್ಪರ್ ಚಿಕನ್ ರೆಡಿ. ಟೇಸ್ಟಾಗಿ ಸಿಂಪಲ್ಲಾಗಿ ರೆಡಿಯಾಗಿದೆ. ಟೇಸ್ಟಾಗಿ ಸೂಪರಾಗಿ ಬಂದಿದೆ.